2026ರ ಮಿಥುನ ರಾಶಿಯ ರಾಶಿ ಭವಿಷ್ಯ ಮೇ ಅಂತರದಲ್ಲಿ ಸ್ವಲ್ಪ ಯಾವ ಕೆಲಸ ಕಾರ್ಯ ಆಗಿದ್ರು ಸ್ವಲ್ಪ ಎಳೆದಾಟ, ವೃತ್ತ ತಿರುಗಾಟ. ಖಂಡಿತವಾಗ್ಲೂ ಹೇಳ್ತೀನಿ, ಅದ್ಭುತವಾದಂತಹ ಸಣ್ಣ 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 ಪರಿಹಾರಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಒಂದು ಜೀವನದ ಬೆಳಕು ಅದ್ಭುತವಾಗಿರ್ತದೆ. ಸ್ವಂತ ವೃತ್ತಿ ಮಾಡೋವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗುವಂಥದ್ದು, ಗೊಂದಲ ಉಂಟಾಗುವಂಥದ್ದು. ಖಂಡಿತ ನಿಮ್ಗೆಲ್ಲ ರೀತಿಯಾದಂಥ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಒಂದು ಮಂತ್ರವನ್ನು ಸಹ ಉಪದೇಶ ಮಾಡ್ತೀನಿ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ, ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ, ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ವೀಕ್ಷಕರೇ, ಮಿಥುನ ರಾಶಿ ಯಾಕೋ ಸ್ವಲ್ಪ ಗೊಂದಲ ಜಾಸ್ತಿ ಆಗ್ತಾ ಇದೆ. 2026ರ ಮಿಥುನ ರಾಶಿಯ ರಾಶಿ ಭವಿಷ್ಯ ಮೇ ಅಂತರದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗೋದು. ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರವು ಈ ರಾಶಿಯಲ್ಲಿ ಸ್ಥಿತವಾಗಿರ್ತದೆ. ಅದೇ ರೀತಿ ಬುಧನು ಇದಕ್ಕೆ ರಾಶ್ಯಾಧಿಪತಿ ಆಗ್ತಾನೆ. ರಾಶ್ಯಾಧಿಪತಿ ಆದಾಗ ಬುಧ ನಿಪುಣ, ಬುದ್ಧಿವಂತ, ಜ್ಞಾನವಂತ, ಏನೋ ಒಂದು ಚಾಕುಚಕ್ಯತೆ, ಕ್ಯಾಲ್ಕುಲೇಷನ್ ಮೈಂಡು, ಇವರು ಎಲ್ಲ ವಿಚಾರದಲ್ಲೂ ತುಂಬ ಐಡಿಯಾ ಉಪಯೋಗಿಸ್ತಾರೆ. ದ್ವಿಸ್ವಭಾವ, 2 ಸ್ವಭಾವಗಳಂತರೂ ಯಾರೋ ಒಬ್ರು ಜೊತೆಲಿ ಇರ್ಬೇಕು. ಅವ್ರಿಗೆ ಫ್ರೆಂಡ್ಸು ಯಾರೋ ಇನ್ನೊಬ್ರ ಜೊತೆಲೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಕೆಲಸ ಆಗೋಂಥ. ಇಂದಿಲ್ಲ ಅಂದರೆ ಒಬ್ಬೊಬ್ಬರು ಹೋಗಿ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಗೊಂದಲ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನು ಗಮನ ಹರಿಸ್ಬೇಕು. ಇನ್ನು ಗುರುವು ತನ್ನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವ ಕೆಲಸ ಕಾರ್ಯ ಆಗಿದ್ರೂ ಸ್ವಲ್ಪ ಎಳೆದಾಟ, ವೃತ್ತ ತಿರುಗಾಟ, ಹಣ ವ್ಯಯವಾಗುವಂಥದ್ದು. ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರು ಸ್ಥಿತರಾಗಿದ್ದಾರೆ. ಕರ್ಮದಲ್ಲೂ ಸಹ ಸ್ವಲ್ಪ ವಾಬ್ಲಿಂಗ್ ಆಗುವಂಥ ಸಾಧ್ಯತೆ ಇರ್ತದೆ. ಅದೇ ಗುರುವು ದ್ವಿತೀಯ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನಕ್ಕೆ ಸಂಚಾರ ಮಾಡೋಕ್ಕೆ ಪ್ರಯತ್ನ ಆಗಿದ ತಕ್ಷಣವೇ ಖಂಡಿತವಾಗ್ಲೂ ಹೇಳ್ತೀನಿ, ಅದ್ಭುತವಾದಂತಹ ಸಣ್ಣ 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 ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಒಂದು ಜೀವನದ ಬೆಳಕು ಅದ್ಭುತವಾಗಿರ್ತದೆ. ಇನ್ನು ಯಾರೆಲ್ಲ ಓದುವಂಥ ಹುಡುಗರಿಗೆ ಮೇ ನಂತರ ಅದ್ಭುತವಾದಂತಹ ರಿಸಲ್ಟ್ ಬರುವಂಥದ್ದು, ಮೇ ನಂತರ ಓದಿನ ವಿಚಾರದಲ್ಲಿ ಏಕಾಗ್ರತೆ, ಕಾಳಜಿ ವಹಿಸುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ವಿವಾಹದ ವಿಚಾರಕ್ಕೆ
ಇದೇ ಹೇಳಿದ್ನಲ್ಲ, ಮೇ ನಂತರ ಯಾರಿಗೆಲ್ಲ ಅವಿವಾಹಿತರಿರ್ತಾರೋ ಅವ್ರಿಗೆ ವಿವಾಹದ ಅನುಕೂಲ ಆಗುವಂಥದ್ದು, ಸರಿಸುಮಾರು ನವೆಂಬರ್ ಈ ಸಂದರ್ಭದಲ್ಲಿ ವಿವಾಹವೂ ಸಹ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ವೃತ್ತಿಪರವಾಗಿ ಸ್ವಂತ ವೃತ್ತಿ ಮಾಡೋವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗುವಂಥದ್ದು, ಗೊಂದಲ ಉಂಟಾಗುವಂಥದ್ದು. ಸೇವಾ ವೃತ್ತಿಯವ್ರಿಗೆ ಸಂಪೂರ್ಣವಾದಂತಹ ಶುಭಫಲಗಳನ್ನು, ಸೇವಾ ಕಾರಕನಾದಂತಹ ಶನಿ ಮಹಾತ್ಮರು ದಶಮದಲ್ಲಿ ಸ್ಥಿತನಾಗಿದಾಗ ಸೇವಾ ವೃತ್ತಿಯಲ್ಲಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ನೀವು ಕಾಣ್ಬೋದು. ಇಷ್ಟೆಲ್ಲ ಗೊಂದಲ ಇದ್ದಾಗ ಇದನ್ನೇನು ಹೇಳ್ತೀವಿ ಅಂದರೆ ಮಿಷ್ಟದಾಯಕವಾದಂತಹ ಫಲ ಅಂತ ಹೇಳ್ತೀವಿ. ಈ ಮಿಷ್ಟ ಫಲವನ್ನು ನಾವು ಯಾವ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂದರೆ, ಸಾಕ್ಷಾತ್ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನಾರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ ಇಂತಹ ದೇವರುಗಳ ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ನಿಮ್ಗೆಲ್ಲ ರೀತಿಯಾದಂಥ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಒಂದು ಮಂತ್ರವನ್ನು ಸಹ ಉಪದೇಶ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆ ಮಾಡ್ಕೊಂಬಂದರೆ ಅಭಿವೃದ್ಧಿ ಖಂಡಿತ, ಒಂದು ಬೆಳಕಿನ ಹಾದಿ ಎರಡನ್ನೂ ಸಹ ಕಾಣ್ಬೋದು.